ವೆಲ್ಕಮ್ ಟು ವೇದಿಕ್ ಚಾನಲ್. ಲಾಸ್ಟ್ ಕ್ಲಾಸ್ ಟ್ಯಾಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಈಗ ಅದರ ನೆಕ್ಸ್ಟ್ ಕಂಟಿನ್ಯೂಯಸ್ ಪಾರ್ಟ್ ನೋಡಿ. ಲಾಸ್ಟ್ ಕ್ಲಾಸ್ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳೋಣ. ಫಾದರ್ ಆಫ್ ಅಕೌಂಟು, ನೆಕ್ಸ್ಟು ಅವರು ನಮ್ಮ ಇಂಡಿಯಾದಲ್ಲಿ ಯಾರು ಅಕೌಂಟಿಂಗ್ ಬಗ್ಗೆ ಬುಕ್ಸ್ನೆಲ್ಲ ಬರೆದವರು, ಕಲ್ಯಾಣ್ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಈಗ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ದೇರ್ ಆರ್ 3 ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮ್. ಅಲ್ಲಿ 3 ಟೈಪ್ಸ್ ಅಕೌಂಟಿಂಗ್ ಸಿಸ್ಟಮ್ಸ್ ಇದೆ. ಫಸ್ಟ್ ಒನ್ ಇಂಡಿಯನ್ ಸಿಸ್ಟಮ್, ನೆಕ್ಸ್ಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಲಾಸ್ಟ್ ಒನ್ ಡಬಲ್ ಎಂಟ್ರಿ ಸಿಸ್ಟಮ್. ಈಗ ಇಂಡಿಯನ್ ಸಿಸ್ಟಮಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇನ್ ದಿಸ್ ಸಿಸ್ಟಮ್ ಎವ್ರಿ ಟ್ರಾನ್ಸಾಕ್ಷನ್ ಯೂಸ್ಡ್ ಟು ರೆಕಾರ್ಡ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್. ನಮ್ಮ ಊರಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಇದು ಟ್ರಾನ್ಸಾಕ್ಷನ್ಗೆ ಹೆಲ್ಪ್ ಆಗುತ್ತೆ. ಇನ್ ದಿಸ್ ಸಿಸ್ಟಮ್ ಎವ್ರಿ ಟ್ರಾನ್ಸಾಕ್ಷನ್ ಯೂಸ್ಡ್ ಟು ರೆಕಾರ್ಡ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಮೀನ್ಸ್ ಅವರ್ ಲ್ಯಾಂಗ್ವೇಜ್, ನಾವೇನು ಮಾತಾಡ್ತೀವಿ ಆ ಲ್ಯಾಂಗ್ವೇಜ್. ಲೈಕ್ ಇನ್ ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಒರಿಸ್ಸಾ, ರಾಜಸ್ಥಾನಿ ಎಕ್ಸೆಟ್ರಾ. ಅದೇ ರೀತಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಏನು ನೋಡೋಣ. ಸೆಕೆಂಡ್ ಒನ್, ಸಿಂಗಲ್ ಎಂಟ್ರಿ ಸಿಸ್ಟಮ್ ರೆಕಾರ್ಡ್ಸ್ ಓನ್ಲಿ ಒನ್ ಸೈಡ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್. ಅಂದರೆ ನಾವೀಗ ಕರೆಂಟ್ ಬಿಲ್ ಕಟ್ತೀವಿ, ಇಲ್ಲ ಯಾರಿಗಾದರೂ ಅಮೌಂಟ್ ಕೊಡ್ತೀವಿ, ಅದನ್ನು ನಾವು ಒನ್ ಸೈಡ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಅದನ್ನು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಬಿಕಾಸ್ ದೇ ಯೂಸ್ ಓನ್ಲಿ ಒನ್ ಎಂಟ್ರಿ ಟು ರೆಕಾರ್ಡ್ ಎವ್ರಿ ಟ್ರಾನ್ಸಾಕ್ಷನ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಕೂಡ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅದು ಯಾವ ರೀತಿ ನಾವೇನು ಅಮೌಂಟು ಪೇ ಮಾಡ್ತೀವಲ್ಲ ಅದು ಮಾತ್ರ ಎಂಟ್ರಿ ಆಗುತ್ತೆ. ಅದನ್ನು ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ಕರಿತೀವಿ. ದೇರ್ಫೋರ್ ದಿಸ್ ಸಿಸ್ಟಮ್ ಡಸ್ ನಾಟ್ ಯೂಸ್ ನಾಮಿನಲ್ ಆ್ಯಂಡ್ ರಿಯಲ್ ಅಕೌಂಟ್ಸ್. ಇದು ಸಿಂಗಲ್ ಒನ್ ಸೈಡ್ ಆಗಿರೋದ್ರಿಂದ ಇದು ನಾಮಿನಲ್ ಮತ್ತು ರಿಯಲ್ ಅಕೌಂಟ್ಸ್ ಅಂಡರ್ ಬರೋದಿಲ್ಲ. ಸರಿನಾ? ಸೊ ಸಿಂಗಲ್ ಎಂಟ್ರಿನ ತಿಳ್ಕೊಳ್ಳಿ. ನಾವೇನು ಅಮೌಂಟ್ ಜಸ್ಟ್ ಕಟ್ತೀವಿ ಅಂದರೆ ಎಲೆಕ್ಟ್ರಿಕ್ ಬಿಲ್ಲು ಅಲ್ಲ ವಾಟರ್ ಬಿಲ್ ಇರ್ಬೋದು, ಈ ಥರ ಏನಾದರೂ ಅಮೌಂಟ್ ನಾವು ಪೇ ಮಾಡ್ತೀವಿ. ಇದು ಜಸ್ಟ್ ಎವ್ರಿ ಒನ್ ಸೈಡ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಇದು ಬರೀ ನಾವು ಪೇ ಮಾಡಿರೋದು ಮಾತ್ರ ರೆಕಾರ್ಡ್ ಆಗುತ್ತೆ. ಸೊ ಅದನ್ನು ಒನ್ ಸೈಡ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್ ಅಂತ ನಾವು ಕರಿತೀವಿ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ. ಓಕೆನಾ? ನೆಕ್ಸ್ಟು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಏನಿದೆ ನೋಡೋಣ. ಡಬಲ್ ಎಂಟ್ರಿ ಸಿಸ್ಟಮ್ ರೆಕಾರ್ಡ್ಸ್ ಬೋತ್ ಸೈಡ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್. ಅಂದರೆ ನಾವು ಅಮೌಂಟು ಯಾರಿಂದ ಬಂದಿದೆ, ಯಾರಿಗೆ ಹೋಗಿದೆ, ಯಾರು ಕಟ್ಟಿರೋದು, ಯಾರು ತೊಗೊಂಡಿರೋದು, ಎರಡೂ ಸೈಡು ಬರುತ್ತೆ ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ. ನೋಡಿ, ಇಟ್ ರೆಕಾರ್ಡ್ಸ್ ಬೋತ್ ಸೈಡ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್. ಎರಡೂ ಸೈಡ್ ಯಾರಿಂದ ಯಾರಿಗೆ ಬಂದಿದೆ, 2 ಸೈಡ್ಸ್ ಕೂಡ ಇಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇಟ್ ಅಫೆಕ್ಟ್ಸ್ 2 ಅಕೌಂಟ್ಸ್ ಅಟ್ ದ ಸೇಮ್ ಟೈಮ್. So we can say that this is scientific method to keep financial records. ಅದಕ್ಕೆ ಇದನ್ನು ನಾವು we can say that scientific method ಅಂತ ನಾವು ಕೂಡ ಇದನ್ನು ಕರಿತೀವಿ. ಡಬಲ್ ಎಂಟ್ರಿ ಸಿಸ್ಟಮ್ ತುಂಬ ಹೆಲ್ಪ್ ಆಗುತ್ತೆ ಬಿಸ್ನೆಸ್ಸಲ್ಲೆಲ್ಲ ಯೂಸ್ ಮಾಡೋದು ಡಬಲ್ ಎಂಟ್ರಿ ಸಿಸ್ಟಮಲ್ಲೇ. ಸೊ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಎರಡೂ ಸೈಡ್ ಅಂದರೆ ಅಮೌಂಟು ಯಾರಿಂದ ಬಂದಿದೆ, ಯಾರಿಗೆ ಬಂದಿದೆ, ಎರಡೂ ಸೈಡ್ ಇಲ್ಲಿ ಎಂಟ್ರಿ ಆಗೋದ್ರಿಂದ ಇದನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಎಲ್ಲರೂ ಮೋಸ್ಟ್ ಆಫ್ ಆಲ್ ಯೂಸ್ ಮಾಡೋದು ಡಬಲ್ ಎಂಟ್ರಿ ಸಿಸ್ಟಮ್ನೇ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ಲಾಸು ನಾಳೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.